ಹೊಲ್ಟಿದ್ದಾರೆ ಗಂಡ ಹೆಂಡ್ತಿ ಇಬ್ರು. ಅದಕ್ಕೆ ಮತ್ತೆ ಇಷ್ಟೊಂದು ಸ್ಟೈಲಾಗೆ ಹೊಲ್ಟು ಹೋಗ್ತಾ ಇರೋದು ಇವಳು. ಹ್ಞೂ, ನನಗೆ ಗೊತ್ತಾಗ್ತೈತೆ ಇಷ್ಟೊಂದು ಸ್ಟೈಲಾಗಿ ಯಾಕೆ ಹೊಲ್ಟು ಹೋಗ್ತಾ ಇದ್ದಾಳೆ ಅಂತೇಳಿ. ಹೋಗ್ತಾರೆ ಇಬ್ಬರು ಹೊಲ್ಟವ್ರಲ್ಲ, ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಏನೋ ತಗೊಂಡಿಲ್ವಲ್ಲ ಬ್ಯಾಗಿಗೆ ಏನೋ. ತಗೊಂಡಿಲ್ಲಪ್ಪ, ಏನು ತಗೊಂಡಿಲ್ವಲ್ಲ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನೋ ನೋಡೋಣ ತಡಿ. ನೋಡಿ ನಿಮ್ಮ ಅಮ್ಮ ಇನ್ನೂ ಎತ್ಲಾಗನ ಹೋಗುತ್ತಾರೆ ಇಬ್ಬರು ಹೋಗ್ತಿದ್ದಾನಗೇನೆ. ನಾವು ಮನೆಗೆ ಹೋಗಿ ದುಡ್ಡು ಎಲ್ಲಿಕ್ಕುತ್ತೆ ನಿಮ್ಮ ಅಮ್ಮ ಅಂತ ಗೊತ್ತಲ್ಲ, ಬೀಗನೂ ಎಲ್ಲಿಕ್ಕುತ್ತೆ ಅಂತ ಗೊತ್ತು. ಇನ್ನೊಂದು ಐತೆ ಅವತ್ತೆ ನಾನು ನೋಡ್ಕೊಂಡಿದ್ದೀನಿ ಎಲ್ಲ. ಅತ್ತೆ ಬಚಿಕಾದ ಬೀರಿನ ಬೇಕನ ನೋಡ್ಕೊಂಡಿದ್ದೀನಿ. ತಲೆಮಟ್ಟದು ಸ್ವಲ್ಪ ಕವರ್ ಕಿತ್ಬಿಟ್ಟು ಕವರ್ ಒಳಗಡೆ ಇಕ್ಕೈತೆ. ಒಂದು ಸ್ವಲ್ಪ ಹೊಲ್ಗೆ ಬಿಚ್ಕೊಂಡೈತೆ ತಲೆದಿಂಬು, ಅದ್ರೊಳಗೆ ಇಕ್ಕುತ್ತೆ. ಬೇರಿನ ಬೀಗ ಎಲ್ಲ ನನಗೆ ಗೊತ್ತೈತೆ. ಬರ್ರಿ ಇವಾಗ ಆ ದುಡ್ಡೆಲ್ಲ ಏನು ಬಿಡಿಸ್ಕೊಂಬಂದವಳೆ ಅದನ್ನೆಲ್ಲ ತಗೊಂಬಂತೀನಿ. ಮತ್ತೆ ಇನ್ನು ಸ್ಯಾನೆ ದುಡ್ಡು ಇಕ್ಕೇನೈತೆ ಅದನ್ನೂ ಎಲ್ಲ ತಗೊಂಬತ್ತೀನಿ ಹೇಳ್ತೀನಿ. ಅವ್ರಾಗ ಅವ್ರು ಒಪ್ಕೊಂಡು ಆ ಡಬಲ್ ವಸೂಲಿ ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ರಾಣಿನೇ ಅಲ್ಲ. ಅದೇ ಮತ್ತೆ ಹೊಲ್ಟವ್ರೆ ನೋಡಿ, ನೋಡೋಣ ಅಲ್ಲಿ ನಿಂತ್ಕೊಂಬನ. ಶಿವರಣ್ಣ ಫೋನ್ ಮಾಡ್ತಾವ್ರು, ಹೋಗ್ಬೇಕಾರೆ ಫೋನ್ ಮಾಡಿರಿ ಬರ್ತೀನಿ ಅಂತ. ATM ತಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಕಣೆ. ATM ತಕ್ಕೇನೆ ATM ಜೋಮ್ನಾಗ ಇಕ್ಕೊಂಡಿರ್ತಾನೆ. ATM ತಕ್ಕೆ ಹೋಗಿದ್ದಾನೆ ನೋಡಿ. ಇವಾಗ ಅವ್ನು ಕಳಿಸಿ ನಮ್ಮ ಅಮ್ಮನ ಹತ್ತ ಹೋಗುತ್ತಲ್ಲ, ಅವಾಗ ಒಳಕ್ಕೆ ಹೋಗ್ಬಿಟ್ಟು ನಾವು ಅಮ್ಮ ಬಾಕ್ ಹಾಕ್ಕೊಂಡು ಅವೆಲ್ಲ ಕುತ್ಕೊಂಬತ್ತೆ. ಬೀಗ ಏನು ಹಾಕಲ್ಲ ಅನಿಸುತ್ತೆ, ಹಾಕಿದ್ರು ನಾನು ತಗೊಂಡು ಬೀಗ ಐತೆ ನಮ್ಮ ಮನೆಯದು. ನಾನು ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮ ನಾನು ಎತ್ಲಾಗನ ಹೋಗಿದ್ರು ನೀನು ಬಂದಾಗ ತಕ್ಕೊಂಡಿರಪ್ಪ ಅಂತ ಹೇಳೋದು. ಅದೊಂದು ಬೀಗ ಐತೆ ಜೋಮ್ನಾಗ ಇಕ್ಕೊಂಡಿದ್ದೀನಿ. ಜೋಮ್ನಾಗೆ ಬೀಗ ಹಾಕೈತೆ, ಬೀಗ ಐತೆ ಹೇಳಿ ಇನ್ನೊಂದು 2 ಬೀಗ ಇದ್ವಲ್ಲ, ಒಂದು ಬೀಗ ನನಗೆ ಕೊಟ್ಟಿತ್ತು. ಆ ಬೀಗ ಐತೆ ನನ್ನ ಹತ್ರ ಇವಾಗ. ಮತ್ತಿನ್ನೇನು ನಡೀರಿ. ಅದಕ್ಕೆ ನಾನು ಅವ್ರು ಎಷ್ಟು ಬಿಡಿಸ್ಕೊಂಬ ಒಂದು 3-4 ಲಕ್ಷ ಇಕ್ಕೊಂಡೈತೆ. ಮತ್ತೆ ಒಂದು 2-3 ಲಕ್ಷ ಅಂತ ಇಕ್ಕೊಂಡೈತೆ. ತೋರಿಸ್ಕೊಂಬಲ್ಲ ಅಷ್ಟೇ, ತೆಗ್ಯಲ್ಲ. ದುಡ್ಡು ಅಂದರೆ ಸಾಕು ಯಪ್ಪ, ಅದೇನು ಆಸೆನೋ ಏನೋ ನಮ್ಮ ಅತ್ತೆಗೆ ದುಡ್ಡು ಅಂದರೆ ಯಪ್ಪ 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 ದುಡ್ಡು ಅಂದರೆ ಅದೇನು ಆಸೆನೋ. ಅದಕ್ಕೆ ನಡಿ ಇವಾಗ ಹೋಗಿ ತಗೊಂಬಂದ್ರೆ ಸಾಕು. ಇವಾಗ ನಮ್ಮ ದುಡ್ಡು ನಮ್ಮ ಕೈ ಸಿಕ್ಕಿದ್ರೆ ಸಾಕಾಗೈತೆ. ತಗೊಂಬಂದ್ಬಿಟ್ಟು ಆಮೇಲೆ ಕ್ಯಾಮ್ರದಾಗೆ ಹಿಡಿದು ಬಿಡೋಣ. ಹೋಗಿ ಯಾವ ATM ತಕ್ಕ ಹೋಗ್ತಾರೆ ಹೋಗೋಣ. ಶಿವರಾಣಿಗೆ ಫೋನ್ ಮಾಡ್ತೀವಿ ಸದ್ಯಕ್ಕೆ. ನಡಿ ಇವಾಗ ನಡಿ ಮನೆ ಒಳಗೆ ಹೋಗಿ ನಮ್ಮ ದುಡ್ಡು ನಾವು ತಗೊಂಬರೋಣ. ಅವರು ಇವಾಗ ಹೋಗ್ತಾರಲ್ಲ ಮನೆಗೆ, ಯಾರು ಇರಲ್ಲ. ಅದೇ ಮತ್ತೆ ತಂದು ಮನೆಯಾಗಿ ಇಕ್ಕಿ ಆಮೇಲೆ ಹೋಗೋಣ. ಇನ್ನೇನು ಅವಣ್ಣ ATM ನೋಡೈತಲ್ಲ ಶಿವರಣ್ಣ ಎಲ್ಲಿಗೆ ಹೋಗ್ತಾರೆ ಅಂತ. ATM ನೋಡ್ಯಾರ ಅಂದಮೇಲೆ ಅಲ್ಲಿಗೆ ಹೋಗ್ತಾರೆ ಅವರು. ಬೇಗ ಹೋಗಿ ಇವಾಗ ತಂದು ಇಕ್ಬಿಟ್ಟು ಬೇಗ ಜೋರಾಗ ಅವಣ್ಣ ಕಾರ್ನಾಗ ಕರ್ಕೊಂಡು ಹೋಗುತ್ತಾ ಅಂತೇಳು. ಎಷ್ಟೊತ್ತು ಹೋಗೋದು ಕಾರ್ನಾಗಿ, ಅವ್ರ ಬೈಕ್ನಾಗ ಹೋಗೋಷ್ಟೊತ್ತಿ ನಾವು ಕಾರ್ನಾಗ ಹೋಗ್ಬಿಡ್ತೀವಿ. ಅದೇ ಮತ್ತೆ ನಡಿ ನೋಡೋಣ. ಅತ್ತೆ ಹೋಗಿ ಬರಲ್ಲ ನಾವು? ಸರಿಯಮ್ಮ ಆಯಿತು, ಹುಷಾರಾಗಿ ಹೋಗ್ಬ. ನಾನು ಇನ್ನೇನು ಶಣ ಬಾಕ್ಲು ಹಾಕ್ಕೊಂಡು ಹೋಗಿ ಅಲ್ಲಿ ಹೆಂಗೆ ಯಾರ ಮಂತಾಗ ಕುಕ್ಕಂತೀನಿ ಬೇಜಾರ. ಬಾಕ್ಲು ಹಾಕ್ತೀನಿ. ಯಾಕತ್ತೆ ಏನು ಇನ್ನು ಯಾವ ತಕ್ಕೊಂಡಿದ್ರು ಅದೇ ಬರೋ ಆಗೋದು, ತಕ್ಕೊಂಬ್ಲಿಲ್ಲ ಅಂದರೆ ಅದೇ ವ್ಯಾಪಾರ ಆಗೋದು. ಹತ್ತ ಹೊಟ್ಟೆ ಹತ್ತದು. ಎಣ್ಣೆ ಹಚ್ಕೊಂಡು ಉಳಿರೋ ಅಷ್ಟೇ, ನೀರು ಹಚ್ಕೊಂಡು ಉಳಿರೋ ಅಷ್ಟೇ. 8 ಪಕ್ಕ ಆಟೆ ಹತ್ತದು. ಅದೇ ಮತ್ತೆ ನಮ್ಗೆ ಏನು ದಕ್ಕಬೇಕು ಅಂತ ಇರುತ್ತೋ, ನಮಗೆ ದೇವ್ರು ಏನು ಕೊಡ್ತಾನೋ ಅದು ಹಾಗೆ ಆಗುತ್ತೆ ಅಷ್ಟೇ. ಅವಳು ದೀಪಿಗಿನ್ನೇನು ಮಾಡೋಕ್ಕೆ ಬದುಕಿಲ್ಲ. ಕೆಲಸ ಅದೇ ಕೆಲಸ ಮಾಡ್ಕೊಂಡು ತಕ್ಕಂಡು ಕುಕ್ಕಂತಾಳೆ ಅಷ್ಟೇ. ನಮಗಿಂತವೆಲ್ಲ ಬೇರೆ ಕೆಲಸ ಇದಾವಲ್ಲ, ಅದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ನೋಡಿ ಅವಳು ಏನು ಹೇಳ್ತಿ, ಆ ದೀಪಿನ ಸಂತಾಪ ಯಾವಾಗಲೂ 24 ತಕ್ಕಂಡು ಕುಕ್ಕಂತಾಳೆ. ಓಕೆ, ಏನು ಮಾಡೋಕ್ಕೆ ಕೆಲಸ ಇಲ್ಲ. ಅವನು ಸಂತಾಪ ಇಲ್ಲ, ಕೆಲಸ ಮಾಡೋಕ್ಕೆ ಹೋಗಲ್ಲ ಅವ್ನ ಸ್ವಂತ ಕೈಲಿ. ಅದಕ್ಕೆ ಸರಿ ಕಣತ್ತೆ, ಇವ್ರು ಅಲ್ಲೇ ಗಾಡಿ ಸ್ಟಾರ್ಟ್ ಮಾಡಿದ್ರು. ಬರ್ತೀನ, ಹೋಗ್ತೀನಿ. ಹೆಂಗೋ 21 ಲಕ್ಷ ತಗೊಂಬತ್ತಾಳೆ. ಬೀರ್ನಾಕಿನ ಇಕ್ಬೋದು. ನನಗಂತೂ ಬೀರ್ನಾಕೆ ನಾನು ದುಡ್ಡಿನ ಕೂಡಿಸ್ದಂಗೆಲ್ಲ ಒಂಥರ ಖುಷಿ ಆಗುತ್ತೆ. ದುಡ್ಡು ಬಂದ್ರೇ ನನಗೊಂಥರ ಖುಷಿ. ಬಾಕ್ಲು ಹಾಕ್ಕೊಂಡು ಚೆನ್ನಾಗೆಲ್ಲ ನಾವು ಹೋಗ್ಬಿಡ್ತೀನಿ. ಡೋರ್ ಹಾಕವ್ರೆ, ಅಂಗಡಿ ಬೀಗ ಹಾಕವ್ರೆ ಅಂತ ಅಂದ್ಕೊಳ್ರಿ. ಅಂಗಡಿ ಮತ್ತೆ ಓಪನ್ ಐತೆ ಅಂತ ಹೇಳ್ತೀರಾ. ಅದು ಈ ರೀತಿ ಎಲ್ಲ ಇಲ್ಲೆಲ್ಲ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಆ ರೀತಿ ಎಲ್ಲ ತೋರ್ಸೋಕ್ಕಾಗಲ್ಲ ಇಮೇಜಲ್ಲಿ. ಇದು ಆ ರೀತಿ ಇಮೇಜ್ ತಗೊಂಡಿರೋದ್ರಿಂದ ಇದು ಇಮೇಜ್ ಫಿಕ್ಸ್ ಮಾಡಿರೋದು. ಆ ರೀತಿ ಎಲ್ಲ ರೊಟೇಟ್ ಮಾಡೋಕ್ಕಾಗಲಿ ಟರ್ನ್ ಮಾಡೋಕ್ಕಾಗಲಿ ಎಲ್ಲ ಏನೂ ಬರೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೀಗ ಹಾಕ್ಕೊಂಡು ನಾನು ಎಲ್ಲಿಗಾದ್ರೂ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ರಿ. ಬ್ಯಾಗ್ಲ ಹಾಕಿ ಚೆನ್ನಾಗಿ ಹೋಗ್ಬಿಡ್ತೀನಿ. ಇವರು ಹೋದ್ರಿ ಇಬ್ರಾಳನು. ನಾನು ಮನೆಗೆ ಬೇಗ ಹಾಕಿದ್ದೀನಿ, ಹೋಗ್ತೀನಿ ಅಂತ ಚೆನ್ನಾಗಿ ಹೋಗಿ ಎಲ್ಲ ಹಿಂಗೆ ನೋಡ್ಕೊಂಡು ಕ್ಷಣ ಮಾತಾಡ್ಕೊಂಡು ಬರ್ತೀನಿ. ಅವ್ರು ಬರೋ ತಕ್ಕ ಬಾಕ್ಲು ತೆಗ್ಗಲ್ಲ ನಾನೇನು. ಆಮೇಲೆ ತೆಗೋದ್ರಾತೆ ಏನು ಹೋಗ್ತೈತಿ ನೋಡು ನಿಮ್ಮ ಅಮ್ಮಯ್ಯ ಹೋಗ್ತೈತಿ. ಬೇಗ ಹಾಕ್ಕೊಂಡು ಹೋಗ್ತೈತಿ. ಇವಾಗ ಹೋಗೋಣ ನೋಡಿ. ನಮ್ಮ ಅಮ್ಮಯ್ಯ ಮಾತಿಗೆ ಕೂತ್ಬಿಟ್ರೆ ಇನ್ನು ಯಾವಾಗಲೇ ಬರೋದು, ಯಾವಾಗ ಬರುತ್ತೇನೋ. ಅಮ್ಮಗೆ ಮಾತು ಸಿಕ್ಬಿಟ್ರೆ ಇನ್ನು ಆತು ಬೇಡ. ಅದಕ್ಕೆ ನೋಡಿ ಹೋಗೋಣ, ಒಳಗೆ ಹೋಗೋಣ. ನಡಿ ಒಳಗೆ ಹೋಗ್ಬಿಟ್ಟು ನೋಡೋಣ. ದುಡ್ಡು ಎಲ್ಲಿ ಕೆರೆ ಮತ್ತು ಗೊತ್ತಲ್ಲ, ನಮ್ಮನೆ ಹುಟ್ಟಿ ಬೆಳೆದಿರ ಅಂತ ಮನೆಯಾಗೆ ಅಲ್ಲ, ನಾವು ಹುಟ್ಟಿ ಬೆಳೆದಿರ ಅಂತ ಅರ್ಥಾಗೆ ನಮ್ಮಮ್ಮ ಎಲ್ಲಿ ಕೂತೆ ಏನು ಎತ್ತ ಅಂತ ನಮಗೆ ಗೊತ್ತಿಲ್ಲದಂಗಿರೋದು ದುಡ್ಡು. ನನಗೆ ಗೊತ್ತೈತೆ ನಮ್ಮಮ್ಮ ಇಲ್ಲಿ ಕೂತು. ನಮ್ಮ ಅಣ್ಣಗೆ ಹೇಳ್ತಿರ್ಲಿಲ್ಲ, ಇನ್ನು ನನಗೆ ಹೇಳೋದು ಬದುವಂತ ಅಂತೇಳಿ.
ನಾನು ಚೆನ್ನಾಗಿ ದುಡ್ಡು ಸಂಬಳ ತಂದು ಕೊಡ್ತೀನಲ್ಲ ಹೇಳೋದು ನಮ್ಮ ಅಮ್ಮ. ಬೇಗ ಇಂಥ ತಗೆ ಇರುತ್ತೆ ದುಡ್ಡು ಹಿಂಗೆ ಇಕ್ಕಮಲ್ತೆ ನನಗೆ ಎಲ್ಲ ಚೆನ್ನಾಗಿ ಗೊತ್ತೈತೆ ನಡಿ. ಹೋಗಿ ಅದು ಏಟೈತೆ ಅದು ತಗೊಂಬಂದು ಇಕ್ಕೊಂಡು ಆಮೇಲೆ ಶಿವರಾಣ ಫೋನ್ ಮಾಡಿ ಕಾರ್ನಾಗ ಹೋಗೋಣ. ಅವ್ರು ATM ತಕ್ಕ ಹೋಗೋಷ್ಟೊತ್ತಿಗೆ ನಾವು ಹೋಗ್ಬೋದು. ಜಲ್ದಿ ಹೋಗೋಣ, ಬೈಲಿ ಜಲ್ದಿ ಹುಡುಕಿ ತಗೊಂಡು ಹೋಗ್ಬಿಡೋಣ. ಸಿಕ್ಬಿಡ್ತಾ ದುಡ್ಡು ಸಿಕ್ಬಿಡ್ತಾ ನಡಿ. ಹೆಂಗ ಬಂದು ನೋಡಿದ್ಕು ಸಾರ್ಥಕ ಆಯಿತು, ಸಿಕ್ಬಿಡ್ತು. ಅದೆಷ್ಟಾಯ್ತು ಅಷ್ಟು ತಗೊಂಡು ನಡೀರಿ. ಆಮೇಲೆ ಸರಿಯಾಗಿ ಆಟ ಆಡ್ಸೋಣ ಅವ್ರನ್ನ. ಇದೇನಪ್ಪ ಇದು ಒಂದಿಷ್ಟಕ್ಕೆ ಹೋಗಿ ಈ ರೀತಿ ಆಯಿತು ಅಂತ ಹೇಳಿ ಒಂಥರ ಅವ್ರಿಗೆ ಬೇಜಾರಾಗಬೇಕು. ಹಂಗೆ ಮಾಡಬೇಕು. ನಿಮ್ಮ ತಾಗ ದುಡ್ಡು ಇಸ್ಕೊಂಡು ಇವತ್ತೇ ಇಟ್ಕೊಂಡೈತೆ. ಒಂದು 3 ಲಕ್ಷ ಐತೇನು ಅಲ್ವೇ ಇದು? ಇದು ATMನ ಬಿಡಿಸ್ಕೊಂಬಂದಿರೋದು 1 ಲಕ್ಷ ದುಡ್ಡು. ಇನ್ನು ನಮ್ಮ ಅಮ್ಮ ಒಂದು 3 ಲಕ್ಷ ಇಟ್ಕೊಂಡೈತೆ, 4 ಲಕ್ಷ ಐತೆ ದುಡ್ಡಿದು. ನಡಿ ತಗೊಂಡು ಹೋಗ್ಬೇಡಣ. ಈಗ ಹಿಂಗೆ ಮಾಡಿದ್ರೇ ಇಂಥವ್ರಿಗೆಲ್ಲ ನಾವೇನೋ ಬಿಡು ಪಾತ್ರ ಸಾಮಾನು ಕೊಡಲಿಲ್ಲ ಅಂದರು ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಇದ್ವಲ್ಲ, ಅದಕ್ಕೆ ಹಿಂಗೆ ಮಾಡ್ತಾರೆ. ಅದೇ ಮತ್ತೆ ಈಗ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗಿದ್ರೆ ನಾವು ಅದಕ್ಕೆಲ್ಲ ಜಗಳ ಮಾಡಿದರೆ ಸರಿ ಹೋಗ್ತಿತ್ತು. ನೋಡು ಕೊಡ್ಲಿಲ್ವಲ್ಲ ಅಂತ ಹೇಳಿ ಜಗಳ ಮಾಡಿದರೆ ಸರಿ ಹೋಗೋದು. ಅವ್ರು ಏನು ಮಾಡ್ತೀಯ, ನಾವೇ ಬಿಡತ್ತ ಅಂತ ಅನ್ಸರ್ಸಿದ್ಕೆ ಈಗ ಇಂಥವು ಆಗ್ತಾ ಇದ್ದಾವೆ. ಬಿಡು, ಹೆಂಗ ನಮ್ಮ ದುಡ್ಡು ಇಲ್ಲೇ ಬತ್ತಾಯ್ತಲ್ಲ. ಇವಾಗ ಅವ್ರನ್ನ ಅಲ್ಲಿ ಸರಿಯಾಗಿ ಬಿಗಿನ ಮಾಡ್ತೀವಿ, ಮತ್ತೆ ಅಲ್ಲಿ ನಮ್ಮ ತಗ ದುಡ್ಡು ಇಸ್ಕೊಂಡಿರೋ ದುಡ್ಡು ಕೊಡ್ಬೇಕಾಗುತ್ತೆ. ಹಂಗೆ ಮಾಡ್ತೀವಿ, ಡಬಲ್ ವಸೂಲಿ ಮಾಡ್ತೀವಿ. ಏನೋ ತಿಳ್ಕೊಬಿಟ್ಟವ್ರೆ ಅವ್ರು ಅಲ್ಲಿ ATMಗೆ ಹೋಗ್ಲಿ. ನಡೀರಿ ಇವಾಗ ನಾವು ಶೌರ್ಯನಿಗೆ ಫೋನ್ ಮಾಡಿಬಿಟ್ಟು ನಾವು ಬೇಗ ATMಗೆ ಹೋಗ್ಬಿಟ್ಟು ಅಲ್ಲಿ ಯಾವ ATM ಏನು ಅಂತ ಹೇಳಿ ಎಲ್ಲ ಚೆಕ್ ಮಾಡಿಸಿ CC ಕ್ಯಾಮ್ರಾದೆಲ್ಲನ ಚೆಕ್ ಮಾಡ್ಸೋಕ್ಕಾಗುತ್ತೆ. ಕತ್ಕೊಂಬಂದು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ರೆ ಗೊತ್ತಾಗುತ್ತೆ. ಮಾಡಲಿ ಅದೇನೇನು ಮಾಡ್ತಾರೆ ಮಾಡಲಿ. ಇವಾಗ ದುಡ್ಡು ಸಿಕ್ತಲ್ಲ ನಮಗೆ. ನಾನು ಅವತ್ತು ಬೀಗ ನಮ್ಮ ಅಮ್ಮಗೆ ಕೊಡೋಣ ಅಂದ್ಕೊಂಡೆ ಮನೆದ. ಇರಲಿ ಬಿಡು ಅಂತ. ನಾನು ಅವಾಗ ಕಾಲೇಜ್ಗೆ ಹೋಗ್ತಿದ್ದಲ್ಲ, ಮಧ್ಯಾಹ್ನ ಟೈಮು ನಮ್ಮ ಅಮ್ಮಗೆ ಕೊಡೋದು. ನಾನು ಎಲ್ಲಾದರೂ ಹೋಗಿರ್ತೀನಿ, ಮಧ್ಯಾಹ್ನ ಟೈಮ್ ಪಾಪ ನೀನು ಬಂದಾಗ ಇಕ್ಕೆ ನಿಂತಾಗೆ ಅಂತ ಕೊಟ್ಟಿತ್ತು. ಅದಕ್ಕೆ ಈಗ ಹಂಗೆ ಹಾಕ್ಯಂಡು ಹೋಗ್ಬಿಡೋಣ ಬಾ. ಅವ್ರವರೇ ಜಗಳ ಮಾಡ್ಕೋಬೇಕು, ನೀನೇ ತಗೊಂಡಿದ್ಯಾ ಅಂತ. ನಾನು ತಾಡಿ ನೋಡ್ಬಂತ ನಮ್ಮ ಕಣ್ಣೆದ್ರಿಗೇನೆ ನೋಡಿ. ನಮ್ಗೆ ಯಾವತ್ತಿದ್ರು ದೇವ್ರಮ್ಮನ ಒಳ್ಳೇದು ಮಾಡೇ ಮಾಡ್ತಾನೆ. ನಾನು ಕಷ್ಟಪಟ್ಟಿರೋ ದುಡ್ದಿರೋದು ಕಣ್ರಿ. ನಾನೇನೆಲ್ಲನೋ ತಂದಿರೋದಲ್ಲ. ಹೆಂಗೋ ಸಿಗ್ತಾನೆ 4 ಲಕ್ಷ ದುಡ್ಡು. 3,80,000 ಇತ್ತು ನನ್ನ ಅಕೌಂಟಲ್ಲಿ. ಇವತ್ತು ನೆನ್ನೆ 1 ಲಕ್ಷ ಬಿಡಿಸವಳೆ, ಇವತ್ತು 1 ಲಕ್ಷ ಬಿಡಿಸ್ತಾಳೆ. ಅಲ್ಲೂ ವಸೂಲಿ ಮಾಡ್ತೀನಿ, ಇಲ್ಲೂ ವಸೂಲಿ ಮಾಡ್ತೀನಿ. ಅಯ್ಯೋ ಏನು ಗೊತ್ತಾಗಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಬಿಟ್ಟವಳೆ. ಅಯ್ಯೋ ಇವಾಗ ಎಂತೆಂಥದ್ದು ಕಂಡು ಹಿಡಿತಾರಂತಂದರೆ ಇವಳು ಕಳ್ತನ ಮಾಡಿರೋದು ಕಂಡು ಹಿಡಿಯೋಕ್ಕಾಗಲ್ವ? ಅಂಥದ್ರಾಗ ಇವಳೇ ಮಾಡಿರೋದು ಅಂತ ಕಂಡು ಹಿಡಿಯೋಕ್ಕಾಗಲ್ವ? ಇನ್ನು ಗಾಯನೇ ಆರಿಲ್ಲ ಅಂಥದ್ರಾಗೆ ಇವಳು ಹಿಂಗೆ ಮಾಡ್ತಾ ಇದ್ದಾಳೆ ಅಂದರೆ, ಗಾಯ ಆರಿದ್ರೆ ಬಿಡಪ್ಪ ಅವ್ರಿಗೂ ನಮಗೂ ಏನೂ ಇಲ್ಲ ಅಂತ ಅನ್ಬೋದು. ಇನ್ನು ಗಾಯನೇ ಮಾದಿಲ್ಲ, ಗಾಯ ಆಗಿರೋದು. ಅಂಥದ್ರಾಗೆ ಗಾಯ ಇನ್ನೂ ವಾಸಿ ಆಗಿಲ್ಲ ಅಂದಮೇಲೆ ಅದ್ರ ಮೇಲೆ ಖಾರದ ಪುಡಿ ಹಾಕಿರೆ ಉರಿದಂಗಿರುತ್ತೆ. ಒಣಗಿದ ಮೇಲೆ ಇನ್ನೂ ಆದರೆ ಬಿಡು ಸ್ವಲ್ಪ ಉರಿ ಕಡಿಮೆ ಆಗುತ್ತೆ. ಆಗ ಹಂಗೆ ನಾವಿನ್ನು ಮೊನ್ನೆ ಜಗಳ ಮಾಡ್ಕೊಂಡು ಬೇರೆ ಹೋಗಿದ್ದೀವಿ. ಅಂಥದ್ರಾಗೆ ಅವಳು ಇಂಥ ಮಾಡಿದಾಳೆ ಅಂತಂದರೆ ಅಯ್ಯೋ ತಗ. ನಾನು ನೋಡ್ಕೊಂಡಿದ್ದೆ ಮತ್ತೆ ಎಲ್ಲಿಕ್ಕದ ಏನು ಹಂಗೆ ಏನು ನೋಡಿಲ್ಲ ಅನ್ನಂಗೆ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ಹಂಗೆ ಅಬ್ಸರ್ವ್ ಮಾಡ್ಕೊಂಡು ಹಿಂಗೆ ಏನು ಅಂತ ಹಂಗೆ ನೋಡ್ತಿದ್ದೆ. ಬೀಗ ಹಾಕ್ರಿ ಹಂಗೇನೆ ಮನೇದ. ನಿಮ್ಮ ಅಮ್ಮನಿಗೆ ಗೊತ್ತಾಗಬಾರ್ದು, ಯಾರು ತೆಗ್ದಿದ್ರು ಅಂತೇಳಿ ಗೊತ್ತಾಗಬಾರ್ದು. ಸರಿ ಆಯಿತು ಬಾ ಹೋಗೋಣ. ಹೆಂಗೋ ದುಡ್ಡು ಸಿಕ್ತಲ್ಲ, ನಮ್ಗೊಂಥರ ಖುಷಿ ಆಯ್ತು. ಇವಾಗ ATM ಹತ್ರ ಯಾವ್ದೋ ನಾವು ಫಾರ್ಮ್ ಮಾಡ್ಕೊಂಡು ಹೋಗಿ ರೆಡ್ ಹ್ಯಾಂಡಾಗಿ ಹಿಡಿದ್ಬಿಡ್ಬಾರು. ರೆಡ್ ಹ್ಯಾಂಡಾಗಿ ಹಿಡಿದು ನಮ್ಮ ATM ಎಲ್ಲ ಕಿತ್ಕೊಂಡು ಸರಿಯಾಗಿ ಮಾಡೋಣ. ಇನ್ನೂ 1,80,000 ಉಳಿತೈತೆ ಅದ್ರಾಗ ದುಡ್ಡು. ನೋಡೋಣ ಅದೇನು ಮಾಡ್ಬೇಕು ಅದು ಮಾಡ್ತಿತ್ತಾಳೆ. ಇವಾಗ ಸದ್ಯಕ್ಕೆ ನಮ್ಮ ದುಡ್ಡು ಬಿಡಿಸ್ಕೊಂಡಿರೋ ದುಡ್ಡು ಸಿಕ್ತಲ್ಲ, ಅದಕ್ಕೆ ಖುಷಿ ಪಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಾ ಇವಾಗ ATM ಹತ್ರ ಹೋಗ್ಬೇಕಾಯ್ತು. ಅವರಿಬ್ರು ಹೋದ್ರು ATMಗೆ ದುಡ್ಡು ಬಿಡಿಸ್ಕೊಂಬರಕ್ಕಂತ. ಇವತ್ತೇನು ಎಲ್ಲಾದರೂ ಹೋದ್ರೆ ಬರಲ್ಲ. ಇವ್ರ ಹತ್ರ ಒಂದು ಬೀಗ ಇತ್ತು. ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ 2 ಬೀಗ ಇರುತ್ತೆ ಒಂದು ಮನೆಗೆ. ಒಂದು ಬೀಗನ ಇವ್ರ ಹತ್ರ ಕೊಟ್ಟಿದ್ರು, ಇವರು ಹಂಗೆ ಇಟ್ಕೊಂಡಿದ್ರೆ ಇವಾಗ ಅದ್ರಾಗೆ ಬೆಚ್ಚಿಗೆ ಬಂದು ನಾವು ಮತ್ತೆ ಎಲ್ಲಿ ಇಕ್ತಾರೆ ಏನೋ ದುಡ್ಡೆಲ್ಲ ನೋಡ್ಕೊಂಡಿದ್ವಲ್ಲ. ನಮ್ದು ATM ಹತ್ರ ದುಡ್ಡು ಬಿಡಿಸ್ಕೊಂಬಂದವ್ರೆ ಎಂಬುದು ಗೊತ್ತು. 1 ಲಕ್ಷ ಬಿಡಿಸವ್ರೆ ಅಂತ. ಇವತ್ತೇನಂದ್ರೆ ಬಿಡ್ಸೋಕ್ಕಾಗಲ್ಲ, ಲಾಕ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಲಾಕ್ ಆಗಿರುತ್ತೆ, ಖಂಡಿತ ಲಾಕ್ ಆಗಿರುತ್ತೆ. ನೋಡೋಣ. ಅಲ್ಲಿ ಹೋಗಿ ರೆಡ್ ಹ್ಯಾಂಡಾಗಿ ಹಿಡಿದು ಬಿಡ್ತೀನಿ, ಬಿಡಲ್ಲ. ATM ಹತ್ರ ಶೌರ್ಯಣ್ಣ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ಅಲ್ಲಿ ರೆಡ್ ಹ್ಯಾಂಡಾಗಿ ಸಿಗೇ ಬೀಳ್ತಾರೆ. ಆಮೇಲೆ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಇನ್ನು ಅಲ್ಲಿ ದುಡ್ಡು ಇಸ್ಕೊಂತೀನಿ, ಬಿಡಿಸಿರೋದು ಬಿಡಲ್ಲ. ಡಬಲ್ ಕೊಡಬೇಕು ಅಂತ ಹೇಳ್ತೀನಿ. ಏನಾದರೂ ಮಾಡಿ ನಾ ಮತ್ತೆ ಸಾರ ಆದರೂ ಮಾರಿ ಕೊಡ್ಬೇಕು, ಹಂಗೆ ಮಾಡ್ತೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.